ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನಲ್. ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ರಿ 2024 ಹಾಗೆ 2025ಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ನ ಯಾವಾಗ ಕರೀತಾರೆ, ನಮಗೆ ಯಾವ ಒಂದು ಸ್ಕಾಲರ್ಶಿಪ್ಗೆ ಯಾವಾಗ ನಾವು ಅಪ್ಲೈ ಮಾಡೋದು, ನಮಗೆ ಎಷ್ಟು ಅಮೌಂಟ್ ಬರುತ್ತೆ, ಸ್ಕಾಲರ್ಶಿಪ್ ಬರ್ತಾ ಇಲ್ವಾ ಅಂತ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, PG ಸ್ಟೂಡೆಂಟ್ಸ್ ಆಗಿರ್ಬೋದು, ಹಾಗೆ MCOM MBA ಈ ರೀತಿಯಾದಂಥ ಒಂದಿಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದಂಥ ದಿನ ಈಗ ಬಂದಿದೆ. ಯಾಕೆ ಅಂತ ಅಂದರೆ ಒಂದು ಸ್ಕಾಲರ್ಶಿಪ್ ಅಪ್ಡೇಟು ಇವಾಗ ನಿಮಗೆ ಬಂದಿರುವಂಥದ್ದು. ಯಾರೆಲ್ಲ ಅಪ್ಲೈ ಮಾಡಬೇಕು ಈ ಒಂದು ಸ್ಕಾಲರ್ಶಿಪ್ಗೆ, ಎಲಿಜಿಬಿಲಿಟಿ ಏನೇನಿರುತ್ತೆ, ಎಷ್ಟು ಅಮೌಂಟು ನಿಮಗೆ ಬರುತ್ತೆ, ಅಪ್ಲೈ ಮಾಡೋದಕ್ಕೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಆಗಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಈ ವಿಡಿಯೋಗೆ ಲೈಕ್ನ ಮಾಡೋದ್ರಿಂದ ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ರೀಚ್ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಓಕೆ ಸ್ಟೂಡೆಂಟ್ಸ್, 2024 ಹಾಗೆ 2025ಗೆ ಸಂಬಂಧಪಟ್ಟಂತೆ ಯಾರ್ಯಾರೆಲ್ಲ ಈ ವರ್ಷ ಅಡ್ಮಿಷನ್ನ ಮಾಡಿಸಿದ್ದೀರಾ ಆಲ್ರೆಡಿ, ಹಾಗೆ KCET ಬರೆದಂಥ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀರಾ, ಆ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಸ್ಕಾಲರ್ಶಿಪ್ ನೇಮ್ ಬಂದ್ಬಿಟ್ಟು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ನೀವು ಈಗಾಗಲೇ ಕೇಳಿರ್ಬೋದು ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ. ಆದರೆ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆ, ಈ ಒಂದು ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ, ಯಾರ್ಯಾರು ಎನಿ ಡಿಗ್ರಿ, ಯಾವುದೇ ಒಂದು ಡಿಗ್ರಿನ ಈಗ ಅಡ್ಮಿಷನ್ ಮಾಡಿಸಿರುವಂಥ ವಿದ್ಯಾರ್ಥಿಗಳು, ಹಾಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ವರ್ಷ 2024 ಹಾಗೆ 2025 ಯಾರೆಲ್ಲ ಇಂಜಿನಿಯರಿಂಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಒಂದು ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಹಾಗೆ PG ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸು, MCOM MBA MCA ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ ಇವರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ನಾರ್ಮಲ್ ಡಿಗ್ರಿನ ನಾನು ಮಾಡ್ತಾ ಇದ್ದೀನಿ ಅನ್ನೋರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಒಂದಿಷ್ಟು ವಿದ್ಯಾರ್ಥಿಗಳು ಕೇಳ್ಬೋದು, ನಾನು ಸೆಕೆಂಡ್ ಇಯರ್ ಇದ್ದೀನಿ, ಥರ್ಡ್ ಇಯರ್ ಇದ್ದೀನಿ, ಈ ಒಂದು ಸ್ಕಾಲರ್ಶಿಪ್ಗೆ ಹೊಸದಾಗಿ ಅಪ್ಲೈ ಮಾಡ್ಬೋದಾ ಅಂತ ಕೇಳಿದ್ರೆ ಅವ್ರಿಗೆ ಚಾನ್ಸ್ ಇರೋದಿಲ್ಲ. ಯಾಕೆ ಅಂತ ಅಂದರೆ, ನೀವು ಹಿಂದೆ ಏನಾದರೂ ಫಸ್ಟ್ ನೀವು ಕಾಲೇಜ್ ಡಿಗ್ರಿಗೆ ಅಡ್ಮಿಷನ್ ಮಾಡಿಸಿದಾಗ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಅದೇ ಒಂದು ಅಕೌಂಟಲ್ಲಿ ಲಾಗಿನ್ ಆಗಿ ಮತ್ತೆ ನೀವು ಆ ಒಂದು ಅಕೌಂಟ್ನ ಈ ವರ್ಷ ರಿನ್ಯೂವಲ್ನ ಮಾಡ್ಕೋಬೋದು, ಮತ್ತೆ ನೀವು ಅಪ್ಲೈ ಮಾಡ್ಬೋದು. ಹಿಂದಿನ ವರ್ಷ ಏನಾದರೂ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಈ ವರ್ಷವೂ ಕೂಡ ನೀವು ರಿನ್ಯೂವಲ್ನ ಮಾಡ್ಕೋಬೋದು. ಆದರೆ ಹೊಸದಾಗಿ ನೀವು ಸೆಕೆಂಡ್ ಇಯರ್ ಇದ್ದೀನಿ, ಥರ್ಡ್ ಇಯರ್ ಇದ್ದೀನಿ, ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾ ಅಂತಂದರೆ ಇಲ್ಲ, ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಒಂದು ಸ್ಕಾಲರ್ಶಿಪ್ಗೆ ಯಾವ ಒಂದು ಎಲಿಜಿಬಿಲಿಟಿ ಇರುತ್ತೆ ಅಂತ ನೋಡೋದಾದರೆ, ನಿಮ್ಮ ಒಂದು ವಾರ್ಷಿಕ ಆದಾಯ, ನೀವು ಸ್ಟೂಡೆಂಟ್ಸ್ ಏನಿದ್ದೀರಾ, ಸ್ಟೂಡೆಂಟ್ಸ್ ಆ್ಯನ್ಯುವಲ್ ಇನ್ಕಮ್ ಬಂದು 4.5 lakhs ಒಳಗಡೆ ಇರಬೇಕು, 4.5 ಲಕ್ಷದ ಒಳಗಡೆ ಇರಬೇಕು. ಆ ಒಂದು ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಅಥವಾ 4.5 lakhs ಅಬವ್ ಇದೆ ಅಂತ ಅಂದರೆ ಅವರು ಎಲಿಜಿಬಿಲಿಟಿ ಆಗೋದಿಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ. ಎಲಿಜಿಬಿಲಿಟಿ ಏನು ಅಂತ ಅಂದರೆ, ಸೆಕೆಂಡ್ PUC ಯಾರು ಮುಗಿಸಿರ್ತೀರಾ ಅವರು ಪರ್ಸೆಂಟೇಜ್ ಎಷ್ಟಾಗಿರಬೇಕು ಅಂತಂದರೆ 80% ಅಬವ್ ಆಗಿರಬೇಕು. 80% ಅಬವ್ ಆದಂಥ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. 80% ಬಿಲೋ ಇರುವಂಥವ್ರಿಗೆ ಇದು ಅಪ್ಲೈ ಆಗೋದಿಲ್ಲ. ಹಾಗೆ 80 ಅಬವ್ ಆಗಿತ್ತು, ಅವರ ಒಂದು ಆ್ಯನ್ಯುವಲ್ ಇನ್ಕಮ್ 4.5 lakhsಗಿಂತ ಕಮ್ಮಿ ಇತ್ತು ಅಂತ ಅಂದರೆ ಅವರು ಈ ಒಂದು ಸ್ಕಾಲರ್ಶಿಪ್ಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಈ ಒಂದು ಸ್ಕಾಲರ್ಶಿಪ್ಪು ನಿಮಗೆ ಯಾವ ರೀತಿ ಅಮೌಂಟ್ನ ಕೊಡುತ್ತೆ ಅಂತ ಅಂದರೆ, ನೀವು ಇಂಜಿನಿಯರಿಂಗ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅಥವಾ PG ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವು ಈಗ ಒಂದು ಡಿಗ್ರಿಗೆ ಅಡ್ಮಿಷನ್ ಮಾಡಿಸ್ತಿದ್ದೀರಾ ಅಂತ ಅಂದರೆ ನಿಮಗೆ ಪರ್ ಇಯರ್ ಬಂದು 12,000 ಅಮೌಂಟನ್ನು ನಿಮಗೆ ಸ್ಯಾಂಕ್ಷನ್ ಮಾಡುತ್ತೆ ಈ ಒಂದು ಸ್ಕಾಲರ್ಶಿಪ್ಪು. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ನಿಮಗೆ 12,000 ಅಮೌಂಟು ಪರ್ ಇಯರ್ ನಿಮಗೆ ಬರುವಂಥದ್ದು. ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ, MCA MCOM ಈ ರೀತಿಯಾದ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸನ್ನು ಯಾರ್ಯಾರು ಮಾಡ್ತಿದ್ದಾರೆ ಅವ್ರಿಗೆ ಪರ್ ಇಯರ್ ಬಂದು 20,000 ಅಮೌಂಟು ಸ್ಯಾಂಕ್ಷನ್ ಆಗುವಂಥದ್ದು. ಇದಿಷ್ಟು ಎಲಿಜಿಬಿಲಿಟಿ, ಹಾಗೆ ಎಷ್ಟು ಅಮೌಂಟು ಬರುತ್ತೆ ಅನ್ನುವಂಥ ಮಾಹಿತಿ. ಹಾಗೆ ನೀವು 3 years ಡಿಗ್ರಿಯನ್ನು ಮಾಡ್ತಿದ್ದೀರಾ ಅಂತ ಅಂದರೆ, ನೀವು ಒಂದು 3 years ಕೋರ್ಸ್ ಇರುತ್ತೆ ಡಿಗ್ರಿ ಕೋರ್ಸು, ಆ ಒಂದು ಕೋರ್ಸ್ ಮಾಡ್ತಿದ್ದೀರಾ ಅಂತ ನಿಮಗೆ 3 ವರ್ಷ 12,000, 12 into 3, 12 1 12, 12 2 24, 12 3 36,000 ನಿಮಗೆ ಪರ್ 3 yearಗೆ 36,000, ಪರ್ ಇಯರ್ಗೆ 12,000, ಹಾಗೆ 3 ವರ್ಷಕ್ಕೆ 36,000 ನಿಮಗೆ ಅಮೌಂಟು ಬರುವಂಥದ್ದು. ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗೆ ಪರ್ ಇಯರ್ 20,000 ಅಮೌಂಟು ಅವ್ರಿಗೆ ಬರುವಂಥದ್ದು. ಹಾಗೆ ಎಲಿಜಿಬಿಲಿಟಿ ಇನ್ನೊಂದು ಸಲ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ.
12th ಪಾಸ್ ಆಗಿರುವಂಥವರು 80% ಅಬವ್ ಆಗಿರಬೇಕು. 80% ಬಿಲೋ ಆಗಿದ್ರೆ ಬರೋದಿಲ್ಲ. ಹಾಗೆ ನಿಮ್ಮ ಒಂದು ಆ್ಯನ್ಯುವಲ್ ಇನ್ಕಮ್ಮು 4.5 ಲ್ಯಾಕ್ಕಿಂತ ಕಮ್ಮಿ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗೋದಿಲ್ಲ. ಹಾಗೆ ನೀವು ಹಿಂದಿನ ವರ್ಷ ಏನಾದರೂ 2023-24 ನೀವೇನಾದರೂ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಈಗ 2024 ಹಾಗೆ 25 ಕೂಡ ನೀವು ರಿನ್ಯೂವಲ್ನ ಮಾಡ್ಕೋಬೋದು. ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ, ನಾನೀಗ ರಿನ್ಯೂವಲ್ ಮಾಡ್ಕೋಬೋದಾ ಅಂದರೆ ಈ ವರ್ಷ ನೀವು ರಿನ್ಯೂವಲ್ನ ಮಾಡ್ಕೋಬೋದು. ಆದರೆ ನೀವು ಇವಾಗ ಸೆಕೆಂಡ್ ಇಯರ್ನ ಓದ್ತಾ ಇದ್ದೀನಿ, ಹೊಸದಾಗಿ ಅಪ್ಲೈ ಮಾಡ್ಬೋದಾ ಅಂತಂದರೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನೀವು ಹಿಂದೆ ಏನಾದರೂ ಅಪ್ಲೈ ಮಾಡಿದರೆ ಈ ವರ್ಷ ನೀವು ರಿನ್ಯೂವಲ್ನ ಮಾಡ್ಕೋಬೋದು. ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಈ ಒಂದು 2024 ಹಾಗೆ 2025ಗೆ ನಿಮ್ಗಾಗಲೇ ಆನ್ಲೈನ್ ಅಪ್ಲಿಕೇಶನ್ನ ನಿಮಗೆ ಅಪ್ಲೈ ಮಾಡೋದಕ್ಕೆ ಕರೆದಿದ್ದಾರೆ. ಯಾವ ರೀತಿ ಅಪ್ಲೈ ಮಾಡೋದು ಅಂತಲೂ ನಾನು ನಿಮಗೆ ಮುಂದಿನ ಒಂದು ದಿನಗಳಲ್ಲಿ ವಿಡಿಯೋ ಮಾಡಿ ಲೈವ್ ಡೆಮೋ ಬೇಕಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಆ ಕಮೆಂಟ್ನ ರಿಪ್ಲೈ ಮಾಡಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವಿಡಿಯೋನ ಮಾಡಿ ಹಾಕ್ತೇನೆ. ಈ ಒಂದು 2024 ಹಾಗೆ 2025 ಸ್ಕಾಲರ್ಶಿಪ್ನ NSP ಸ್ಕಾಲರ್ಶಿಪ್ನ ಯಾವ ಒಂದು ವೆಬ್ಸೈಟ್ನಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಆ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುವಂಥದ್ದು. ಅಲ್ಲಿ ನಿಮಗೆ ಅಪ್ಲೈ ಫಾರ್ ದಿ 2024-2025 ಸ್ಕಾಲರ್ಶಿಪ್ ಅಂತ ನಿಮಗೆ ಅಲ್ಲಿ ತೋರಿಸ್ತಾ ಇರುತ್ತೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಈಸಿಯಾಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಈ ಒಂದು NSP ಸ್ಕಾಲರ್ಶಿಪ್ಗೆ ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಅಂತ ಅಂದರೆ ಯಾವ ಕ್ಯಾಟಗರಿ ಸ್ಟೂಡೆಂಟ್ಸು ಅಂತ ನೀವು ಕೇಳ್ಬೋದು. ಯಾವ ಕ್ಯಾಟಗರಿಲಿ ಬರುವಂಥ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ರೆ ಎಲ್ಲ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸು ಕೂಡ ಈ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಅಪ್ಲೈ ಮಾಡುವಂಥದ್ದು. ಈ ನೀವು OBC ಆಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು, ಜನರಲ್ ಕ್ಯಾಟಗರಿ ಆಗಿರ್ಬೋದು, ಎಲ್ಲ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸು ನಿಮ್ಮ ಒಂದು ಆ್ಯನ್ಯುವಲ್ ಇನ್ಕಮ್ಮು ಬಿಲೋ 4.5 ಲ್ಯಾಕ್ ಇತ್ತು ಅಂತ ಅಂದರೆ, ಹಾಗೆ ನಿಮ್ಮ ಒಂದು PUC ಪರ್ಸೆಂಟೇಜು ಅಬೌವ್ 80% ಇತ್ತು ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇದಿಷ್ಟು ಸ್ಕಾಲರ್ಶಿಪ್ ಅಪ್ಡೇಟ್ ಬಂದಿರುವಂಥದ್ದು. ನಿಮಗೆ ಯಾವ ರೀತಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕು ಅಂತ ಡೆಮೋ ವಿಡಿಯೋ ಬೇಕು ಅಂದರೆ ಇವಾಗಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೆಮೋ ವಿಡಿಯೋ ಬೇಕು ಅಂತ ನಾನು ನಿಮಗೆ ಆ ಕಮೆಂಟ್ಗೆ ರಿಪ್ಲೈ ಮಾಡಿ ನೆಕ್ಸ್ಟು ಡೆಮೋ ವಿಡಿಯೋನ ನಿಮಗೆ ಹಾಕ್ತೀನಿ. ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವಾಗಲೇ ಹೋಗಿ ಫಾಲೋ ಮಾಡಿ. ನನಗೆ ಅಲ್ಲೂ ಕೂಡ ಮೆಸೇಜ್ ಮಾಡಿ, ಏನೇ ಡೌಟ್ ಇದ್ದರೂ ಕೂಡ ನಾನು ರಿಪ್ಲೈ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.